ಸ್ನೇಹಿತರೆ, ಬಸ್ಸಲ್ಲಿ, ಕಾರಲ್ಲಿ, ಟ್ರೈನ್ನಲ್ಲಿ ನೀವೇನಾದ್ರೂ ಕಿಟಕಿ ಪಕ್ಕ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇದ್ರೆ ಅದಕ್ಕೂ ಮುಂಚೆ ಈ ವಿಡಿಯೋವನ್ನ ನೀವು ನೋಡ್ಲೇಬೇಕಾಗುತ್ತೆ. ಕೆಲವರಿಗೆ ಬಸ್ನಲ್ಲಿ ಕೂತ್ರೆ ಸಾಕು ವಾಂತಿ ಬರುವುದು ಸಹಜ. ಅಂತವರು ಬಸ್ಸಿನ ಪಕ್ಕದಲ್ಲೇ ಸೀಟ್ ಹಿಡ್ಕೊಂಡು ಕೂತೇ ಬಿಡ್ತಾರೆ. ಆದರೂ ಸಹ ರಸ್ತೆಯ ಕೆಲವು ತಿರುವುಗಳಲ್ಲಿ ಬಸ್ ಪ್ರಯಾಣ ಮಾಡುವಾಗ ವಾಂತಿ ಬರುವ ಹಾಗೆ ಆಗುವುದು ಸಹಜ. ಅಂಥವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಏಕೆಂದರೆ ವಾಂತಿ ಬರುವ ಸಂದರ್ಭದಲ್ಲಿ ಬಸ್ ಪ್ರಯಾಣ ಮಾಡ್ತಿರುವಾಗ ಕಿಟಕಿಯಿಂದ ತಲೆ ತೋರಿಸಿ ವಾಂತಿ ಮಾಡ್ಕೊಳ್ತಕ್ಕಂಥದ್ದು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ಗಳಲ್ಲಿ. ಇದು ಎಷ್ಟು ಅಪಾಯಕಾರಿ ಅಂತಂದರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಗುಂಡ್ಲುಪೇಟೆ ಊಟಿ ಮೈಸೂರು ರೋಡು ನೋಡಿ. ಬಸ್ಸಿಂದ ಆಚೆ ಕತ್ತಾಕವ್ರೆ ಅಮ್ಮ, ರೈಟ್ ಸೈಡಲ್ಲಿ ಹೊಡ್ಕೊಂಡು ಹೋಗಿರೋದು. ಯಪ್ಪ ನೋಡಿ ಏನಾಗಿದೆ ನೋಡಿ. ಇಳಿರಿ ಕೆಳಗಡೆ, ನೀವೇ ಕೂತಿದ್ರಾ ಒಳಗಡೆ? ಇಳಿರಿ ಕೆಳಗಡೆ. ಓ, ನಿಮ್ಮದು ಇದಾಗಾಯ್ತಾ? ಹೌದಾ? ಆಂಬುಲೆನ್ಸ್ ಫೋನ್ ಮಾಡೋಣ ರೀ. ಓ, ಇದೇನು ಬಸ್ ಹೊಡೆದಿರೋದು? ಏನಿದು? ಅಯ್ಯೋ, ಒಮ್ಮ ತಲೆ ಕಂಡಿದ್ದಕ್ಕೆ ಏನಾರ ಹೇಳ್ತಾಯ್ತು ಅನ್ಕೋದ್ರ ಪಕ್ಕದಿಂದ ಒಂದು ಬಂತು, ಒಂದು ಗಾಡಿ ಅಷ್ಟೇಕಪ್ಪ. ಅಯ್ಯೋ ನೋಡಿ, ತಲೆ ಆಚೆಗೆ ಹಾಕಿದ್ದಾರೆ ನಾವು. ಅಮ್ಮ ತಲೆ ಆಚೆಗೆ ಹಾಕೋರೆ. ಅದು ಕರ್ಕೊಂಡು ಆಚೆ ಕರ್ತಾರೆ, ಆ ಕಡೆ ಡ್ರೈವರ್ದೇನು ತಪ್ಪಿದ್ದು ಏನಂತಾನೆ ಗೊತ್ತಾಯ್ತಲ್ವಲ್ಲ ಇದು. ಈ ಪಕ್ಕದಲ್ಲಿ ಒಂದು ಲಾರಿ ತರ ಹೋಯ್ತು ಕರ್ಕೊಂಡು ಒಂದು ಬಸ್ ಏನು ಅಮ್ಮನ ತಲೆ ಹೊಡೆದೈತೆ. ನಮ್ಮ ಹೆಣ್ಣಿನ ಕೈಗೆ ಏಟ್ ಬಿಟ್ಬಿಟ್ಟು ಕೈಗೆ ಎತ್ತಕಾಯ್ತಲ್ವಕ್ಕ? ಆಯ್ತು ಇಲ್ಲ, ಏನಾಗಲ್ಲ ಹಂಗೆ ಕುಣಿಸ್ತಾರೆ. ಏನು ಎದ್ರಕಬೇಡಿ, ನೀವು ಎದ್ರಕೊಂಡ್ರೆ ಇದಾಯ್ತದೆ. ಎದ್ರಕಬೇಡಿ, ಏನಾಗಲ್ಲ ರೀ. ಕೈ ಆಂಬುಲೆನ್ಸ್ ಬಂದ್ರೆ ಹಂಗೆ ಕೈ ಹಿಡ್ಕೊಂಡು ಹಂಗೆ ಕುಣಿಸ್ತಾರೆ, ಏನಾಗಲ್ಲ. ಎದ್ರಕಬೇಡಿ ರೀ. ನೀರು ಕುಡಿತೀರಾ? ಅಮ್ಮನ ತಲೆಲ್ಲ ಸುಡ್ದೋಗಿ ಏನಾಗಲ್ಲ ಬಿಡಿ, ಎದ್ರಕಬೇಡಿ. ಆಗೈತೆ, ಏನು ಮಾಡ್ತೀರಾ? ಏನಾಗಲ್ಲ, ಸುಮ್ಮನಿರಿ. ಅಲ್ಲ, ಅನ್ಯಾಯವಾಗಿ ಪಾಪ ಡ್ರೈವರ್ ಏನ್ ಮಾಡಿದ್ರಪ್ಪ. ಡ್ರೈವರ್ ಏನ್ ಮಾಡ್ತಾನೆ ಪಾಪ? ಆತಿ ಮಾಡಕ್ಕೆಲ್ಲ ತಲೆ ಹಾಕೋಳೆ ಏನಾಗದ ಹೋಯ್ತಾರ. ಆ ಕಡೆ ಎದುರುಗಡೆ ಒಂದು ಬಸ್ ಬಂತು, ಅಯ್ಯೋ ಅಮ್ಮ ಆಚೆಗೆ ಹಾಕಿದ್ಲು ಅನ್ನಂಗೈತೆ. ಆ ಒಮ್ಮನಿಂದನೇ ಕಾದಿದ್ದು. ಅಯ್ಯೋ ನೋಡಿದ್ರಲ್ಲ, ಯಾರು ಸಹ ಈ ರೀತಿಯ ತಪ್ಪನ್ನ ದಯವಿಟ್ಟು ಮಾಡಬೇಡಿ. ಒಂದು ವೇಳೆ ಏನಾದ್ರೂ ವಾಂತಿ ಬಂದ್ರೆ ಮುನ್ನೆಚ್ಚರಿಕೆ ವಹಿಸಿ ಪ್ರಯಾಣ ಮಾಡ್ತಕ್ಕಂಥದ್ದು ಸೂಕ್ತ. ಇಲ್ದಿದ್ರೆ ಈ ರೀತಿಯ ಆಘಾತಗಳು ತಪ್ಪಿದ್ದಲ್ಲ ಅಂತ ಹೇಳ್ಬೋದು.